ಫಸ್ಟು ಇವತ್ತು ಬೆಳಗ್ಗೆ ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಟೌನ್ಶಿಪ್ ಆ ವಿಚಾರದ ಎಲ್ಲ ರೈತರು ಬಂದಿದ್ದರು. ನಾನೇನು ಗೋಷ್ಠಿಯನ್ನು ಮಾಡಿದ್ದೇನೆ ಅವರಿಗೆ ಪರಿಹಾರ ಹೆಚ್ಚು ಕಮ್ಮಿ 80% ರೈತರು ತನ್ನ ಬಂದು ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅವರು ಆದಷ್ಟು ಜಲ್ದಿ ಈ ಪರಿಹಾರವನ್ನು ನಮಗೆ ಜಲ್ದಿ ಕೊಡಿ ಅಂಥೇಳಿ ಒತ್ತಾಯ ಕೂಡ ಹಾಕಿದ್ದಾರೆ. ಕೆಲವು ಕ್ಲೈಮ್ಸು ಇನ್ನು ನಮ್ಮ ಕೆಲವರು ಯಾರ ಭೂಮಿ ಇಲ್ಲ ಅಂಥವ್ರ ಬಗ್ಗೆ ಕೆಲವ್ರ ಬಗ್ಗೆ ಕಾಳಜಿಯನ್ನು ವಹಿಸಿದ್ದಾರೆ. ಅದೆಲ್ಲ ಬಗೆಹರಿಸಿರಿ ಅಂತ ಹೇಳಿದ್ದೇನೆ. ಒಟ್ಟಾರೆ ಆ GB ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಗೆ ಸಂಬಂಧಪಟ್ಟಂಥ ಹೊಸ ಟೌನ್ಶಿಪ್ ಬಗ್ಗೆ ಆ ರೈತರು ಯಾರು ಬಂದು ತನ್ನ ಒಪ್ಪಿಗೆಯನ್ನು ಶಾಸಕರ ಪ್ರಮುಖ ಸಮ್ಮುಖದಲ್ಲಿ ಬಂದಿದ್ದರು ಅವರೆಲ್ಲೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಇನ್ನು 3 ದಿನದಲ್ಲಿ ನೋಟಿಫಿಕೇಶನ್ ಆಗಿ ಜೂನ್ ಮೊದಲನೇ ವಾರದಿಂದ ಅವ್ರಿಗೆಲ್ಲ ಹಣ ಬಿಡುಗಡೆ ಮಾಡೋಂಥ ಕೆಲಸ ಮಾಡ್ತೇನೆ. ಸೊ ಮೂರು ಹಳ್ಳಿ ಪ್ರತ್ಯೇಕವಾದಂಥ ಫೈನಲ್ ನೋಟಿಫಿಕೇಶನ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಜೂನ್ 30ರೊಳಗೆ ಅಕೌಂಟ್ಗೆ ಹಣ ಕೊಡೋದಾಗಿ DKಶಿ ಅವರು ಘೋಷಣೆಯನ್ನ ಮಾಡಿದ್ದಾರೆ. 1 ಎಕರೆಗೆ ಸರಿಸುಮಾರು 5 ಕೋಟಿ ಸಿಗಲಿದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಭೂ ಸ್ವಾಧೀನ ಒಪ್ಪದವರು ಕೋರ್ಟ್ನಲ್ಲಿ ಹೋಗಿ ಹೋರಾಟ ಮಾಡಲಿ ಅಂತ ಕೂಡ ತಿಳಿಸಿದ್ರು. 3 ದಿನದೊಳಗಾಗಿ ಭೂ ಸ್ವಾಧೀನಕ್ಕೆ ನೋಟಿಫಿಕೇಶನ್ ಹೊರಡಿಸಿ ಹಣ ನೀಡ್ತಾ ಇದ್ದೇವೆ. 80% ರೈತರು ಭೂಮಿ ನೀಡಲು ಒಪ್ತಾ ಇದ್ದಾರೆ. ಜಮೀನನ್ನ ಕೊಡಕ್ಕೆ ಯಾರೆಲ್ಲ ಒಪ್ತಾರೋ ಅವ್ರಿಗೆ ಒಂದೇ ಜಾಗದಲ್ಲಿ ಸೈಟ್ ಕೂಡ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಜಮೀನು ಕೊಡದೇ ಇರುವಂತವರು ಕೋರ್ಟ್ಗಳಲ್ಲಿ ಹೋಗ್ಬೋದು ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಜನ ಇದಕ್ಕೆ ತುಂಬಾನೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜಮೀನನ್ನ ನಾವು ಬಿಟ್ಕೊಡಲ್ಲ, ನಾವು ಸೈಟನ್ನಾಗ್ಲಿ ನಮಗೆ ಬೇಕಾಗಿಲ್ಲ ನೀವು ಕೊಡುವಂಥದ್ದು ಯಾವುದನ್ನು ಅಂತ ಹೇಳಿ. ಸೊ ಇದಕ್ಕೆ ಸರ್ಕಾರ ಮುಂದೆ ಏನು ಮಾಡುತ್ತೆ ಅಂತ ಕಾದು ನೋಡೋಣ.